ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಮಾಡ್ತಾ ಇರೋ ಕಾರಣ ಏನಪ್ಪಾ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಆಫರ್ಸ್ ಅಂತ ಆಗ್ತಾ ಇದ್ದಾರೆ. ಏನಪ್ಪಾ ಅದು ಆಫರ್ ಅಂದ್ರೆ 1000 ರೂಪಾಯಿಗೆ 10 ಶರ್ಟು, 1000 ರೂಪಾಯಿಗೆ 20 ಶರ್ಟು. ಸ್ನೇಹಿತರೆ ನಿಮ್ಮೆಲ್ರಿಗೂ ಒಂದು ರಿವೀಲ್ ಮಾಡ್ತೀನಿ. ಬರೋ ಒಂದೇ ಒಂದು ವಾರದಲ್ಲಿ ನಿಮ್ಮೆಲ್ರಿಗೂ ಹೆಂಗೆ ಎಂಥದ್ದು ಎತ್ತ ಅಂತ ನಿಮ್ಮೆಲ್ರಿಗೂ ಗೊತ್ತಾಗತ್ತೆ. 1000ಕ್ಕೆ 20 ಶರ್ಟು ಹೆಂಗೆ ಕೊಡೋಕ್ಕೆ ಸಾಧ್ಯ, ಕೊಟ್ರೆ 40 ಶರ್ಟು ನಾವು ಕೊಡ್ಬೋದು. ಬಟ್ ಹೆಂಗೆ ಬರುತ್ತೆ ಆ ಶರ್ಟು ಸ್ನೇಹಿತರೆ, ಇದು ಬಂದು ಒಂದು ಕೊರಿಯನ್ ಪ್ಯಾಕೇಜಿಂಗ್ ಅಲ್ಲಿ 1 kg 40 ರೂಪಾಯಿ 50 ರೂಪಾಯಿಗೆ 1 kg ಬರುತ್ತೆ. 1 kgಯಲ್ಲಿ ಸುಮಾರು ಹೆಂಗಿಲ್ಲ ಅಂದ್ರೆ ಒಂದು 5 ರಿಂದ 6 ಶರ್ಟ್ ಬರುತ್ತೆ 1 kg ಬಂಡಲ್ ಅಲ್ಲಿ. ಸ್ನೇಹಿತರೆ ಇದು ಬಂದು ಐರನಿಂಗು, ಪ್ಯಾಕಿಂಗು ಮತ್ತೆ ಅವ್ರವ್ರ ಬ್ರ್ಯಾಂಡ್ ಲೇಬಲಿಂಗ್ ಆಗಿ ಮತ್ತೆ ಹೊಸ ಲೇಬಲ್ ಅವ್ರ ಹೆಸರದು ಲೇಬಲ್ ಹಾಕ್ಸಿ ಆ ಶರ್ಟು ರೀಪ್ಯಾಕಿಂಗ್ ಮಾಡಿಸಿ ತಗೊಂಡ್ಬಂದು 1000ಕ್ಕೆ 10-20 ಕೊಡ್ತಾ ಇದಾರೆ. ಅದನ್ನ ನಾವು ಕೊಡಕ್ ಬಂದ್ರೆ 40 ಕೊಡ್ಬೋದು. ಬ್ರೋ ತುಂಬಾ ಜನ ಒಳ್ಳೆ ಬಟ್ಟೆಗಳು ಮಾಡ್ತಾ ಇದ್ದೀರಾ, ಪ್ರೀಮಿಯಂ ಕ್ವಾಲಿಟಿದು. ನಿಮ್ಮೆಲ್ರಿಗೂ ಈ ವಿಡಿಯೋ ಉಪಯೋಗ ಆಗ್ಲಿ ಅಂತ ಮಾಡ್ತಾ ಇರೋದು. ತುಂಬಾ ಜನ ಹೊಸ ಬಟ್ಟೆ ತಗೊಂಡ್ಬಂದು ರೀಸನಬಲ್ ರೇಟಲ್ಲಿ ಕೊಡ್ತಾ ಇದ್ದೀರಾ, ತುಂಬಾ ಸಂತೋಷ. ತುಂಬಾ ಜನ ಸೆಕೆಂಡ್ಸ್ ಬಟ್ಟೆ ಈ ತರ ಕೆಜಿ ಲೆಕ್ಕದಲ್ಲಿ ತಗೊಂಡ್ಬಂದ್ಬಿಟ್ಟು ಹೆಸರು ಮಾಡಕ್ಕೆ ಹೊಸ ಬಟ್ಟೆ ಅಂತ ಅಂಗಡಿಗಳಲ್ಲಿ ಇಟ್ಕೊಂಡು ಹೊಸ ಬಟ್ಟೆ ಅಂತ ಮಾರ್ತಾ ಇದ್ದೀರಲ್ಲ, ನಿಮ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಇವತ್ತೇ ಹೇಳ್ತಾ ಇದ್ದೀನಿ, ಇದೆಲ್ಲ ಸ್ಟಾಪ್ ಮಾಡಾಕಿ. ಇಲ್ಲಾಂದ್ರೆ ಎಲ್ಲ ಡೀಟೇಲ್ ಆಗಿ ಎಲ್ಲಿಂದ ಬರುತ್ತೆ, ಯಾರ್ಯಾರು ಮಾಡ್ತಾ ಇದ್ದೀರಾ, ಅದೆಲ್ಲ ಟ್ರೂತ್ ಏನಿದೆಯೋ ನಮ್ಮ ಫಾಲೋವರ್ಸ್ ಮುಂದೆ ಇಡ್ತೀನಿ. ಎಲ್ಲಿಂದ ಬರುತ್ತೆ, ಯಾರ್ಯಾರು ಮಾಡಿಸ್ತಿದ್ದೀರಾ, ಯಾರ್ಯಾರು ಸೆಕೆಂಡ್ಸ್ ಬಟ್ಟೆ ತಗೊಂಡ್ಬಂದು ಮಾರ್ತಾ ಇದ್ದೀರಾ. ನೀವು ಮಾರ್ಬೇಕಾ ಮಾರಿ, ಇಲ್ಲ ಅಂತ ಏನು ಹೇಳ್ತಾ ಇಲ್ಲ ನಾನು. ದಯವಿಟ್ಟು ಜನರಿಗೆ ಮಾತ್ರ ಮೋಸ ಮಾಡಕ್ ಹೋಗ್ಬಿಡ್ರಿ. ದಯವಿಟ್ಟು ಹೇಳ್ಬಿಟ್ಟು ಮಾರಿ ಅವ್ರಿಗೆ. ಬ್ರೋ ಇದು ಸೆಕೆಂಡ್ಸ್ ಬಟ್ಟೆ, ನಾನು ತಗೊಂಡ್ಬಂದು 1000ಕ್ಕೆ 20 ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮಾರಿ. ಇನ್ನು ನೀವು 20 ಅಲ್ಲ 40 ಕೊಡಿ, ಖುಷಿನೇ. 1000ಕ್ಕೆ ಹೇಳ್ಬಿಟ್ಟು ಸೆಕೆಂಡ್ಸ್ ಬಟ್ಟೆ ಇದು ಅಂತ ಮಾರಿ. ದಯವಿಟ್ಟು ಹೊಸ ಬಟ್ಟೆ ಅಂತ ಹೇಳ್ಬಿಟ್ಟು. ಪಾಪ ತುಂಬಾ ಜನ ನನಗೆ ಅಂಗಡಿಯವರು ಮೆಸೇಜಸ್ ಮಾಡ್ತಾ ಇದಾರೆ, ನೀವಾದ್ರೂ ಇದ್ರ ಬಗ್ಗೆ ಧ್ವನಿ ಎತ್ತಿ ಅಂತ. ಸ್ನೇಹಿತರೆ ನಾನ್ ನಿಮ್ಗೆ ಹೇಳೋದು ಒಂದೇ, ಈ ಬಟ್ಟೆಗಳು ಬರೋದು ಚೈನಾ, ಕೊರಿಯಾ ಈ ತರ ಒಂದು ಕಂಟ್ರಿಗಳಿಂದ. ಅವರು ಏನ್ ಮಾಡಿರ್ತಾರೆ ಅಂದ್ರೆ 4 ರಿಂದ 5 ಸತಿ ಯೂಸ್ ಮಾಡಿ ಬಿಸಾಕಿರ್ತಾರೆ. ಅದನ್ನ ಕೊರಿಯನ್ ಡಂಪ್ ಯಾರ್ಡ್ ಅಂತ ಇರುತ್ತೆ, ಅಲ್ಲಿಂದ ಕಲೆಕ್ಟ್ ಮಾಡ್ತಾರೆ. ಕೆಜಿ 20 ರಿಂದ 40 ರೂಪಾಯಿ ಲೆಕ್ಕದಲ್ಲಿ ಬರುತ್ತೆ. ಒಂದು ಶರ್ಟು ನಿಮ್ಗೆ ಹೆಂಗಿಲ್ಲ ಅಂದ್ರೂ 5 ರಿಂದ 6 ರೂಪಾಯಿ ಬೀಳತ್ತೆ. ಮತ್ತೆ ಇಲ್ಲಿ ಬಂದು ಅವರು ಬ್ರ್ಯಾಂಡಿಂಗ್ ಹಾಕ್ಸ್ಕೊಂಡು ಎಲ್ಲ ಕ್ರಿಯೇಟ್ ಮಾಡುವಷ್ಟರಲ್ಲಿ ಆ ಒಂದು ಶರ್ಟು 20 ರೂಪಾಯಿ ಕಾಸ್ಟ್ ಬೀಳತ್ತೆ. ಇಲ್ಲಿ ತಗೊಂಡ್ಬಂದು ಮಾರೋದು 50 ರೂಪಾಯಿ. 1000 ರೂಪಾಯಿಗೆ 20 ಶರ್ಟ್ ಕೊಟ್ರೆ ಎಷ್ಟಾಗತ್ತೆ ಲೆಕ್ಕ, 50 ರೂಪಾಯಿ ಬೀಳತ್ತೆ. ಹೆಂಗಿಲ್ಲ ಅಂದ್ರೂ ಅವರು 30 ರೂಪಾಯಿ ಒಂದು ಪೀಸ್ ಮೇಲೆಯಿಂದ ದುಡಿತಾರೆ. ಅಂತ ಬಟ್ಟೆ ನೀವು ಆಗ್ಬೇಕಾ, ನಿಮ್ಗೆ ಬೇಕಾ ಆ ಬಟ್ಟೆ? ಇದನ್ನ ನಾನು ನಿಮ್ಗೆ ಕೇಳ್ತೀನಿ, ನೋಡ್ಕೊಳ್ಳಿ. ಒಂದು ಹೊಸ ಶರ್ಟು ರೆಡಿ ಆಗ್ಬೇಕಂದ್ರೆ, ಬರೀ ಒಂದು ಲೋಕಲ್ ಶರ್ಟ್ ರೆಡಿ ಆಗ್ಬೇಕಂದ್ರೆ ಒಂದು ಶರ್ಟ್ಗೆ ಹೆಂಗಿಲ್ಲ ಅಂದ್ರೆ ಬರೀ ಸ್ಟಿಚಿಂಗ್ ಟೈಲರ್ ಕಾಸ್ಟು 65 ರೂಪೀಸ್ ಬೀಳುತ್ತೆ. ಒಂದು ಲೋಕಲ್ ಶರ್ಟ್ಗೆ ಸ್ಟಿಚಿಂಗ್ 65 ರೂಪೀಸ್. ಮತ್ತೆ ಲೋಕಲ್ ಟು ಲೋಕಲ್ 1 ಮೀಟರ್ ಬಟ್ಟೆ ತಗೊಳ್ಬೇಕಂದ್ರೇನು 65 ರೂಪಾಯಿ ಸ್ಟಾರ್ಟಿಂಗ್. ಹೆಂಗೆ ಸಾಧ್ಯ ಇದು? ಬಟನಿಂಗು, ಲೇಬಲಿಂಗು, ಪ್ಯಾಕಿಂಗ್ ಅದು ಇದು ಅಂತ ಇಟ್ಕೊಂಡ್ರೆ 20 ರೂಪಾಯಿ. ಹೆಂಗಿಲ್ಲ ಅಂದ್ರೇನು ಒಂದು ಹೊಸ ಶರ್ಟು 160 ರೂಪಾಯಿ. ಲೋಕಲ್ ಶರ್ಟು 160 ಇಂದ 250 ರೂಪಾಯಿವರೆಗೂ ಬೀಳುತ್ತೆ. ಇವರು ಅವ್ರದೇ ಆದಂತಹ ಹೆಸರು ಹಾಕ್ಸ್ಕೊಂಡು ಪ್ರೀಮಿಯಂ ಕ್ವಾಲಿಟಿ ಶರ್ಟ್ ಅಂತ 1000ಕ್ಕೆ 20 ಹೆಂಗ್ ಕೊಡ್ತಾರೆ, ಸ್ವಲ್ಪ ನೀವೆಲ್ಲರೂ ಯೋಚನೆ ಮಾಡಿದ್ದೀರಾ? ತುಂಬಾ ಜನ ತಗೊಳಕ್ ಹೋಗ್ತಾ ಇದ್ದೀರಾ, ನೀವು ತಗೊಂಬೇಡಿ ಅಂತ ನನ್ಗೇನು ಹೇಳ್ತಾ ಇಲ್ಲ. ನನ್ಗೆ ಅದರಿಂದ ಏನು ಉಪಯೋಗನೇ ಇಲ್ಲ. ನಮ್ಮ ಅಂಗಡಿಯವರು ತುಂಬಾ ಜನ ನೀವು ಇದ್ರ ಬಗ್ಗೆ ಧ್ವನಿ ಎತ್ತಿ ವಿಡಿಯೋ ಮಾಡಿ ಅಂತ ಹೇಳಿದ್ದೀರಾ. ಅದಕ್ಕೆ ನಿಮ್ಮೆಲ್ರಿಗೂ ಒಂದು ಉಪಯೋಗ ಆಗ್ಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನಾನು ಎಲ್ಲಿಂದ ಬರುತ್ತೆ, ಯಾರ್ಯಾರು ಮಾಡ್ತಾ ಇದ್ದಾರೆ ಅಂತ ನಾನು ಓಪನ್ ಆಗಿ ನಿಮ್ಮೆಲ್ರಿಗೂ ತೋರಿಸ್ಕೊಡ್ತೀನಿ. ಆದ್ರೆ ಈಗಲೇ ಸ್ಟಾಪ್ ಮಾಡ್ಬಿಡಿ ಯೂಸ್ ಬಟ್ಟೆಗಳನ್ನ ತಗೊಂಡ್ಬಂದು ಸೇಲ್ ಮಾಡೋದು. ಇಲ್ಲ ತಗೊಂಡ್ಬಂದು ಮಾರಂಗೆ ಇದ್ರೆ ನೀವು ಚಾಲೆಂಜ್ ಮಾಡ್ತಾ ಇದ್ದೀರಾ ಅಂದ್ರೆ ಓಪನ್ ಆಗಿ ಹೇಳ್ತಾ ಇದ್ದೀನಿ, ದಮ್ ಇದ್ರೆ ನಿಮ್ಮೆಲ್ರಿಗೂ ಬ್ರಾಂಡೆಡ್ ಶರ್ಟು ನಾನು ಯಾವ್ದು ತೋರ್ತೀನಿ ತಗೊಂಡ್ಬಂದು 1000ಕ್ಕೆ 5 ಕೊಡಿ ಸಾಕು. ಇದು ನಿಮ್ಗೆ ಕೊಡ್ತಾ ಇರೋ ಒಂದು ಚಾಲೆಂಜು. ಬ್ರಾಂಡೆಡ್ ಬಟ್ಟೆ ತಗೊಂಡ್ಬಂದು 1000ಕ್ಕೆ 5 ಕೊಡಿ, 20 ಬೇಡ, 1000ಕ್ಕೆ 5 ಕೊಡಿ. ನೋಡೋಣ ಯಾರ್ಯಾರು ಮಾಡ್ತಿದ್ದೀರಾ. ಹೆಸರು ಬರಬಾರ್ದಂದ್ರೆ ಇವತ್ತಿಂದಾನೇ ಸ್ಟಾಪ್ ಮಾಡಾಕಿ. ನನ್ಗೆ ಇರೋದು ಬೇಜಾನ್ ಫಾಲೋವರ್ಸ್ ಇದ್ದಾರೆ. ನಮ್ಮ ಫಾಲೋವರ್ಸ್ ಏನಾದ್ರು ಹಠದಲ್ಲಿ ಬಂದ್ರೆ ನಿಮ್ಮೆಲ್ರಿಗೂ ಕೆಲಸ ಕೊಟ್ಟೇ ಕೊಡ್ತಾರೆ, ಶೇರ್ ಮಾಡೇ ಮಾಡ್ತಾರೆ ಈ ವಿಡಿಯೋನ. ದಯವಿಟ್ಟು ಹೇಳ್ತಾ ಇದ್ದೀನಿ, ಯೂಸ್ ಬಟ್ಟೆಗಳನ್ನ ಮಾರೋದು ಮಾತ್ರ ಸ್ಟಾಪ್ ಮಾಡಿ. ನಮ್ಮ ಕರ್ನಾಟಕದಲ್ಲಿ ಇದೆಲ್ಲ ಜಾಸ್ತಿ ಆಗಿದೆ. ಯೂಸ್ ಮಾಡಿರೋ ಬಟ್ಟೆ ನಮ್ಮ ಕರ್ನಾಟಕದಲ್ಲಿ ತುಂಬ ಜನಕ್ಕೆ ಆಗ್ತಾ ಇದ್ದಾರೆ ಹೊಸ ಬಟ್ಟೆ ಅಂತ. ಸ್ನೇಹಿತರೆ ಒಂದು ಲೋಕಲ್ ಶರ್ಟ್ ರೆಡಿ ಆಗ್ಬೇಕಂದ್ರೇನು 160 ಇಂದ 200 ರೂಪೀಸ್ ಬೇಕು ಬ್ರೋ.
ಒಂದು ಪ್ರೀಮಿಯಂ ಕ್ವಾಲಿಟಿ ಶರ್ಟ್ ರೆಡಿ ಆಗಬೇಕಂದ್ರೆ 350 rupees ಸ್ಟಾರ್ಟಿಂಗ್ ಮಿನಿಮಮ್ ಬೇಕೇ ಬೇಕು. ನಂದೇ ಆದಂತಹ ನಂದು ಫ್ಯಾಕ್ಟ್ರಿ ಇದೆ, ನನಗೆ ಗೊತ್ತು ಪ್ರೈಸ್ ಹೆಂಗೆ ರೆಡಿ ಆಗುತ್ತೆ ಅಂತ. ಈ ಥರ ಶರ್ಟು ಹೇಗೆ ಕೊಡೋಕ್ಕೆ ಸಾಧ್ಯ ನಾನು ನಿಮ್ಮೆಲ್ರಿಗೂ ತೋರಿಸ್ಕೊಡ್ತೀನಿ. ಈ ಒಂದು ವಾರದಲ್ಲೇ ನಿಮ್ಮೆಲ್ರಿಗೂ ರಿವೀಲ್ ಮಾಡ್ತೀನಿ ಎಲ್ಲೆಲ್ಲಿ ಸಿಗುತ್ತೆ, ಏನೇನು ಸಿಗುತ್ತೆ ಅಂತ. ಸೊ ದಯವಿಟ್ಟು ಒಂದು ವಾರದ ಒಳಗಡೆ ಎಲ್ಲಿಂದ ರೆಡಿ ಆಗುತ್ತೆ, ಹೆಂಗೆ ಬರುತ್ತೆ ಡಂಪ್ ಯಾರ್ಡಿಂದ, ಹೆಂಗೆ KG ಬಂದು ಏನು ರೇಟಲ್ಲಿ ಬರುತ್ತೆ, ಮತ್ತೆ ಎಲ್ಲಿ ಪ್ಯಾಕಿಂಗು, ಅವ್ರದ್ದೇ ಆದಂತಹ ಬ್ರ್ಯಾಂಡ್ ಹೆಸರು ಹಾಕಿ ಲೇಬಲಿಂಗ್ ಎಲ್ಲಿಂದ ಮಾಡ್ತಾರೆ ಅಂತ ನಿಮ್ಮೆಲ್ರಿಗೂ ತೋರಿಸ್ಕೊಡ್ತೀನಿ. ಹಾಗೆ ನಮ್ಮ ಈ ವಿಡಿಯೋನ ತುಂಬ ಅಂದರೆ ತುಂಬ ಜನ ಕರ್ನಾಟಕದಲ್ಲಿರೋ ಎಲ್ಲರೂ ಯಾರ್ಯಾರು ಹೋಗಿ ಈ ಥರ ಸೆಕೆಂಡ್ಸ್ ಬಟ್ಟೆಗಳನ್ನ ತೊಗೊಂಡಿದ್ದಾರೋ ಅವ್ರೆಲ್ರಿಗೂ ಶೇರ್ ಮಾಡಿ. ದಯಮಾಡಿ ಇವತ್ತಿಂದ ಸ್ಟಾಪ್ ಮಾಡಲಿ, ಇಲ್ಲ ಹಾಕೋರು ಹಾಕ್ಲಿ, ಮಾರೋರು ಹೇಳ್ಬಿಟ್ಟು ಮಾರಿ ಸೆಕೆಂಡ್ಸ್ ಬಟ್ಟೆ ಇದು ಅಂತ. ಸುಮ್ಮನೆ ಜನರಿಗೆ ಮೋಸ ಮಾಡಕ್ ಹೋಗ್ಬೇಡ್ರಿ. ಕರ್ನಾಟಕ ಜನತೆ ಒಂದ್ಸತಿ ಮನ್ಸು ಕೊಟ್ರೆ ಪ್ರಾಣನೇ ಕೊಡುತ್ತೆ, ಅಂತ ಜನತೆಗೆ ಮಾತ್ರ ಮೋಸ ಮಾಡಕ್ ಹೋಗ್ಬಿಡಿ ದಯವಿಟ್ಟು. ಥ್ಯಾಂಕ್ ಯು ಸೊ ಮಚ್ ಬ್ರೋ, ನನ್ನ ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ. ಇದೇ ನಿಮಗೆ ಉಪಯೋಗ ಆಗ್ಬೇಕಂತ ಮಾಡಿರೋ ವಿಡಿಯೋ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ನಾನು ನಿಮ್ಮ ಇರ್ಫಾನ್ HMS ಫ್ಯಾಷನ್ ಕಡೆಯಿಂದ.